ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿ ಎಲ್ಲ ಮಾಡಿದೆ. ಇಡ್ಲಿ ಮಾಡಿದೆ, ರಾಗಿ ಇಡ್ಲಿ ಮಾಡಿದೆ. ರಾಗಿ ಇಡ್ಲಿ ಮಾಡಿ ಎಲ್ರಿಗೂ ತಿಂಡಿ ಕೊಟ್ಟೆ, ಆಮ್ಲೆಟ್ ಮಾಡಿಕೊಟ್ಟೆ ಸೋಮ್ಗೆ. ಇನ್ನು ಇವಾಗ ಪಾತ್ರೆಗಳೆಲ್ಲ ಇದು ತೊಳಿಬೇಕಾಗಿತ್ತು. ಇನ್ನು ಹಿಂದಿನ ಬ್ಲಾಗ್ ಹಾಕಿದ್ದೆಲ್ಲ ಅಮ್ಮ ಪಾತ್ರೆ ಹಾಲು ಬಿಸಿ ಮಾಡೋಕೆ ಹೋಗ್ಬಿಟ್ಟು ಅದು ಮರ್ತುಬಿಟ್ಟು ಪಾಪ ಬಂದು ಕೂತ್ಕೊಬಿಟ್ಟಿದ್ದಾರೆ. ಅದು ತಳ ಹಿಡಿದ್ಬಿಟ್ಟಿತ್ತು. ಅದೆಲ್ಲ ತಿಕ್ಬಿಟ್ಟು ನೆನೆ ಹಾಕಿದ್ದೆ, ನೀರು ಹಾಕ್ಬಿಟ್ಟು. ಸ್ಟೀಲಾಗಿರೋಕ್ಕೆ ಒಂದು ಸ್ವಲ್ಪ ಕಷ್ಟ ಅದು ಇದೆಲ್ಲ ಮಾಡೋದು. ಹೋಯ್ತು ಫೈನ್. ನೀಟಾಗಿ ಉಜ್ಜಿಬಿಟ್ಟೆ, ಸ್ಟೀಲ್ ಸ್ಕ್ರಬ್ ತೊಗೊಂಡು ನೀಟಾಗಿ ಅದೆಲ್ಲ ವಾಶ್ ಮಾಡಿ ಇಟ್ಟೆ. ಹೋಗಲ್ಲೇನೋ ಅಂತ ಅನ್ಕೊತಾ ಇದ್ದೆ. ಪ್ರೆಸ್ ಮಾಡಿ ನೀಟಾಗಿ ಉಜ್ಜಿಟ್ಟೆ. ಇನ್ನು ಪಾತ್ರೆಗಳೆಲ್ಲ ತೊಳೆದು ಇಟ್ಬಿಟ್ರೆ ಇನ್ನು ಅಡುಗೆನೂ ಮಾಡಬೇಕಾಗಿತ್ತು ನಾನು. ಮತ್ತು ಇವತ್ತು ಊರಿಗೆ ವಾಪಸ್ ಹೋಗೋ ಪ್ಲ್ಯಾನ್ ಇತ್ತು, ಅಂದರೆ ಬೆಂಗಳೂರಿಗೆ ವಾಪಸ್ ಹೋಗೋ ಪ್ಲ್ಯಾನು. ಭಾನುವಾರ ಆಗಿದ್ದರಿಂದ ಇವತ್ತು ಸಂಜೆ ಅಷ್ಟರಲ್ಲಿ ಹೊರಟ್ಬಿಟ್ರೆ ನೆಕ್ಸ್ಟ್ ಡೇ ಸೋಮವಾರ ಅಲ್ವಾ, ಆಫೀಸ್ಗೆ ಹೋಗೋಕ್ಕೂ ಕರೆಕ್ಟ್ ಆಗುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸ್ವಲ್ಪ ಟ್ರಾಫಿಕ್ ಆಗಿಬಿಡುತ್ತೆ ಸಂಜೆ ಆದರೆ, ಸ್ವಲ್ಪ ಇನ್ನೂ ಬೇಗನೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಕೂಡ 1 ಗಂಟೆ ಅಷ್ಟರಲ್ಲಿ ಇಲ್ಲ 3 ಗಂಟೆ ಅಷ್ಟರಲ್ಲಿ ಹೊರಟ್ಬಿಡೋಣ ನಿಖಿತಾ ಅಂತ ಅಂದ್ಕೊಂಡ್ವಿ. ಅದಕ್ಕೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಅಡುಗೆ ಮನೆ. ಇವತ್ತು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಪ್ಪ. ಇವತ್ತು ಬೇಡ, ಸ್ನಾನ ಇವತ್ತು ಬೇಡ ಅಂದೆ. ನೀನ್ ಬೇಡ ಅಂದ್ರೆ ತಾನೇ ಅವ್ನೇನ್ ಆಟ ಮಾಡ್ಕೊಂಡು ಆಚೆ ಕಡೆ ನಿಂತ್ಕೊಂಡು ನೋಡು. ಹೀಗೆ ನಾನು ಗುಡ್ಸಲ್ಲ, ನಾನು ಮಾಡಲ್ಲ, ಹೋಗು. ನಾನು ಹೊರ್ಸ್ಕೊಡ್ತೀನಿ ಬಿಡಿ, ಬೇಡ. ನನ್ಗೆ ಬಟ್ಟೆ ಇಲ್ಲ. ಇವನ್ ಬಟ್ಟೆ ನೀನ್ ಹೇಳ್ದಂಗೆ ಹಾಕೋ, ಅದು ಬಿಚ್ಚಾಕ್ಬಿಟ್ಟು ಹಾಕೋಬೋದು. ಬಿಚ್ಚಾಕ್ಬಿಟ್ಟು ಬೇರೆ ಬಟ್ಟೆ ಯಾವ್ದಾರು ಹಾಕೊಳ್ಳಪ್ಪ, ಮನೆಗೆ ಹಾಕೊಳ್ಳೋದು. ನಾ ವಾಷಿಂಗ್ ಮಿಷಿನ್ ಹಾಕೊಳ್ಳೋ ಎಲ್ಲ ಬಟ್ಟೆಗಳನ್ನು. ನಾಳೆ ಆಟ ಏನ್ ಆಡ್ತಾವ್ ನೋಡಲು, ಪಕ್ಕೆ ನೋಡಲ್ಲ ಎಷ್ಟು ಮಾಡಪ್ಪ. ಹೌದಾ? ಬಾರ ಇಲ್ಲಿ. ಮಾಡಲ್ಲಂತೆ. ಬಾ ಬಂದೆ ಬಾ. ಇರೋ ಬಟ್ಟೆಗಳನ್ನೆಲ್ಲ ಯಾಕೆ ಅವನಿಗೆ ಒಗ್ಯಕ್ಕೆ ಹಾಕು ಅಂತ ಹೇಳಿದ್ದು? ಎಲ್ಲಿದ್ಯೋ? ಯಾಕೆ ವಿತ್ ಪ್ರೂಫ್ ನಿಮ್ಮ ಅಪ್ಪಂಗೆ ವಿಡಿಯೋ ತೋರಿಸ್ಲಾ ನಾನು? ಬಾ ಈ ಕಡೆ ಬಾ, ಬೇಗ ಕುತ್ಕೋ ಅಲ್ಲಿ. ಹೆಂಗ್ ನೋಡ್ತಾನೆ ಗೊತ್ತಾ ನಿಮ್ಮ ಅಪ್ಪನ್ನ? ಒಳ್ಳೆ ಒಳ್ಳೆಯ ರೌಡಿ ತರ ನೋಡ್ತಾವನ ಅವ್ರನ್ನ. ಏನ್ ಬೆಲೆನೇ ಇಲ್ಲ ನಾವು. ಯಾಕಪ್ಪ? ಅಲ್ಲಪ್ಪ, ನಾನೇನಂದೆ ನಿನಗೆ? ಇರಮ್ಮ ನಾನು ಮಾತಾಡ್ತೀನಿ. ನಾನೇನಂದೆ? ಅಪ್ಪ ಈ ಬಟ್ಟೆ ಎಲ್ಲ ಇದು ಮಾಡಿಬಿಟ್ಟು ಕಸ ಗುಡಿಸ್ಕೊಟ್ಬಿಡು, ಹೋಗು ಸ್ನಾನ ಮಾಡ್ಕೊ ಹೇಳ್ದಾ ಇಲ್ವಾ? ಆ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕು, ಇದು ಸೇರಿಸಿ ಅದು ಇರೋವೆಲ್ಲ ಹಾಕ್ಬಿಡೋಣ ಅಂತ ಹೇಳ್ದಾ ಇಲ್ವಾ? ಮತ್ತೇನು ನಿಂದು? ಅವನಿಗೆ ಬಟ್ಟೆ ಇಲ್ವಂತೆ ಕಣಮ್ಮ ಒಗ್ಯಕ್ಕೆ, ಬಾ ಹಾಕ್ಳಕ್ಕೆ. ಸರಿ ಬಿಡ, ನನಗೆ ಅಲ್ಲಿ ಯಾಕೆ ನಾನು ವಾಶ್ ಮಾಡ್ಕೊಡ್ತೀನಿ, ಕೊಡು. ಅಲ್ಲಿ ವಾಶ್ ಕೊಡು. ಯಾವುದು ವಾಷಿಂಗ್ ಮಿಷಿನ್ಗೆ ಹಾಕ್ತಲೇ ನೀನು ಯಾಕೆ ಮನೆಗೆ ಹಾಕ್ಕೊಳ್ಳೋದು ಬೇಕಾದ್ ಕೊಡು, ನಾನು ವಾಶ್ ಮಾಡ್ಕೊಡ್ತೀನಿ. ಹಾಕ್ಕೊಡ್ತೀನಿ, ಕೊಡು. ಹೋಗಿದ ಮೇಲೆ ಮುನ್ಸ್ಕೋಬಾರ್ದು, ಅಳ್ಬಾರ್ದು. ಏನು ಕಳೋದೆಲ್ಲ ಎಲ್ಲದಕ್ಕೂ ಯಾಕೆ ಕಳೋದು? ಹಾಂ, ಯಾವ್ದು ಮಕ್ಳು ಕಣಮ್ಮ. ಯಾಕಪ್ಪ? ಹಲೋ ಮೈ ಡಿಯರ್ ರಾಮಕೃಷ್ಣಪ್ಪ, ರಾಯಲ್ ರಾಮಕೃಷ್ಣಪ್ಪ ಅವರೇ, ಹೇಗಿದ್ದೀರಾ ಇವಾಗ? ಏನಿಲ್ಲ, ಕಾಲು ಕಿಸ್ಕೊಂಡು ಮಲ್ಕೊಂಡವ್ರೆ ಫ್ರೆಂಡ್ಸ್. ನೋಡಿ ಅಲ್ಲಿ ಕಾಲು ಊತ ಕಡಿಮೆ ಆಗಿದೆ. ಇಲ್ಲಿ ನೋಡಿ ಫುಲ್ಲು ಅದು ಸುಕ್ ಊದ್ಕೊಂಡಿತ್ತಲ್ಲ, ಇಲ್ಲಿ ನೋಡಿ ಊದ್ಕೊಂಡಿತ್ತಲ್ಲ ಫುಲ್ ಎಲ್ಲ, ಅದೆಲ್ಲ ಇವಾಗ ಇಳಿತಾ ಇದೆ. ಅಪ್ಪ ವಯಸ್ಸಾದ್ಮೇಲೆ ಈ ಸ್ಕಿನ್ ಫುಲ್ ಹಿಂಗಾಗಿರುತ್ತೆ ಗೊತ್ತಾ ನಿಮ್ಗೆ? ಫುಲ್ಲು ಕೈಯೆಲ್ಲ ಸುಕ್ ಹಂಗಾಗೈತ್ ಕಣಪ್ಪ ಕಾಲು. ಜ್ವರ, ಒಳ ಜ್ವರ ಸ್ವಲ್ಪ ಇದೆ. ಅದರಿಂದ ಬೆಳಗ್ಗೆನೆ ಏನ್ ಮಾಡ್ಕೊಟ್ನಪ್ಪ? ಬೆಳಗ್ಗೆ ಏನ್ ಇಡ್ಲಿ? ರಾಗಿ ಹಸಿಟ್ಟಲ್ಲ ಕಣಪ್ಪ, ರಾಗಿ ಇಡ್ಲಿ ಮಾಡಿಕೊಟ್ಟೆ. ಅಪ್ಪ ಮುದ್ದೆ ತಿನ್ನಲ್ಲ, ರಾಗಿ ಮುದ್ದೆ, ಅದಕ್ಕೆ ಪ್ಲಾನ್ ಮಾಡಿಬಿಟ್ಟು ರಾಗಿ ಇಡ್ಲಿ ಮಾಡಿಕೊಟ್ಬಿಟ್ಟೆ. ಬೆಸ್ಟ್ ಅಲ್ವಾ? ಸೋಡಾ ಹಾಕಿಲ್ಲಪ್ಪ ನಾನು. ಅದೇ ಸೋಡಾನೇ ಹಾಕಿಲ್ಲ. ಇಡ್ಲಿ ಇದೆ ಇನ್ನೂ, ಹಾಟ್ ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ. ಅಪ್ಪ ಇವಾಗ ಪರವಾಗಿಲ್ಲ, ಆರಾಮಾಗಿದ್ದಾರೆ. ಇವಾಗ ಓಡಾಡ್ತಾ ಇದ್ದಾರೆ, ನಾರ್ಮಲ್ ಆಗಿದ್ದಾರೆ. ಏನಪ್ಪ, ಕಾಲು ನೋವಲ್ವಾ, ಅದಕ್ಕೆ ಹಿಂಗೆ ದಿಮ್ಮೇಲೆ ಎತ್ತಿಟ್ಕೊಂಡು ಇರಲೇಬೇಕು ಯಾವಾಗ್ಲೂ. ಅದಕ್ಕೋಸ್ಕರ ಇವಾಗ ಹೈಟಲ್ಲಿರ್ಬೇಕು ಕಾಲು. ನಾಳೆ ಮಾಡಪ್ಪ, ಕವರ್ ಕಟ್ಕೊಂಡು ಒಂಚೂರು. ಇವತ್ತು ಬೇಡ, ಜ್ವರ ಬೇರೆ ಅಲ್ವಾ, ಬೇಡ ಅಂತ ಹೇಳಿ. ಮಿಲನ್ಗೆ ಏನಂದ್ರಿ? ವಾಷಿಂಗ್ ಮಿಷಿನ್ ಅವ್ನು ಬಟ್ಟೆ ಇಲ್ಲ ಕಣಪ್ಪ. ಯಾಕಪ್ಪ ಹಂಗೆ ಮಾಡ್ತೀರಾ? ಹಾಕಿಲ್ಲ ವಾಷಿಂಗ್ ಮಿಷಿನ್ಗಂತೆ,
ಅದಕ್ಕೆ ನೀವು ಸುಮ್ಮನೆ ತರಲೆ ಮಾತಾಡಿ ಅವನು ಆ ಹುಡುಗನು ಇದು ಮಾಡ್ತೀರಾ. ಏನೋ ತೆಳ್ಳು ಬೆಳ್ಳಗೆ ಮಾಡ್ಕೊಬೋದೈತ ಹುಡುಗ, ನಾವೇ ತಪ್ಪು ಅಂದ್ಕೊಂಡು ಬೈತಾ ಇದ್ದೀನಿ. ಕುಡ್ಸ್ಕೊಬ ಮಗನೆ. ಪರಿಯಲ್ಲ ಹಾಂ ಪರಿ ಪರಿ ಚಿಕ್ಕಪ್ಪ ಕರ್ಕೊಂಡೋಯ್ತಾ? ಪರಿ ಇಲ್ಲಿ ಹೋಗ್ತಾಳೆ, ಎಲ್ಲ ಆ ಕಡೆಗೆ ಹೋಗಿ ಹಿಂಗೆ ಓಡಿ ಬರ್ತಾಳೆ, ಎಲ್ಲೋದ್ಲು ಅಂತ ಗೊತ್ತಿಲ್ಲ. ನಾವು ಕಪ್ ತಂದು ತಿಂದ್ವಿ, ಅಲ್ಲೇ ಐತೆ, ಹಳಸಿನ ಐತೆ, ಅರ್ಧ ಕಟ್ ಮಾಡಬೇಕು. ಬೆವರು ಬೆವರು. ಟೈಮ್ 11 ಗಂಟೆ, ನನಗೆ ಆಲೇ 1 ಗಂಟೆ 2 ಗಂಟೆ ಥರ ಕಾಣಿಸ್ತೈತಿ. ಹಾಂ ಅಮ್ಮ ಗಟ್ಟಿ ಐತ ತುಂಬ, ಹಿಂಗೆ ಸಿಗಿಯೋಕ್ಕಾಗ್ತಾ ಇಲ್ಲ. ಕೆಟ್ಟ ರಸ ಅಲ್ಲ, ನಾನು ಅಲ್ಲಿ ಇಷ್ಟು ಗಟ್ಟಿ ಇರೋದಕ್ಕಿಂತ ಕೇಳ್ರಿ, ಡೈಲಿ ನಂಗೆ ಕಬ್ಬು ತಿಂತಾ ಇದ್ವಿ. ನಮ್ಮ ಊರಲ್ಲಿ ಕಬ್ಬಲ್ವಾ ಫೇಮಸ್ಸು? ಇದೇ ಕಬ್ಬೆ, ಇದೇ ಕಬ್ಬೆ ನಮ್ಮ ಕಡೆ ಬೆಳೆಯೋದು. ಮೆದು ಕಬ್ಬು ಬಲ್ತೈತೆ, ಮತ್ತು ಗಟ್ಟಿ ಐತೆ, ಹೆವಿ ರೂಢಿ ತಪ್ಪೋಗ್ಬಿಟ್ಟೈತಲ್ಲ, ಸೊ ಅದಕ್ಕೋಸ್ಕರ. ಎಲ್ಲ ಆಯಿತು ಫ್ರೆಂಡ್ಸ್. ಇವಾಗ ನೋಡಿ ಏನು ಇಡ್ಲಿ ಮಾಡಿದ್ದೆ. ಸೊ ಇಲ್ಲಿ ಬಂದು ಪಲಾವ್ ರೆಡಿ ಮಾಡ್ತಾಯಿದ್ದೀನಿ. ಅಪ್ಪ ಪಲಾವ್ ಮಾಡು ಅಂದರು. ಸೊ ಇಡ್ಲಿ ಬಂದು ರಾಗಿ ಇಡ್ಲಿ ಮಾಡಿದೆ. ಅಪ್ಪ ಮುದ್ದೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ರಾಗಿ ಇಡ್ಲಿ ಮಾಡಿದ್ದೆ. ಸಾಂಬಾರಿತ್ತು ನೆನೆದು, ತರಕಾರಿ ಸಾಂಬಾರು, ಅದಕ್ಕೆ ಇದನ್ನು ಮಾಡಿ ಜೈ ಅನಿಸ್ತೀನಿ. ಇನ್ನು ಪಲಾವ್ ರೆಡಿ ಆಯಿತು. ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತೀನಿ. ಅದು ತಣ್ಣಗಾದ್ಮೇಲೆ ಇದನ್ನು ತೋರಿಸ್ತೀನಿ. ಪಾತ್ರೆಗಳಂತೂ ಒಂದು ಹೆವಿ ಇದು, ಎಲ್ಲ ವಾಶ್ ಮಾಡಿದ್ದೀನಿ. ಸುಸ್ತಾಗೋಯ್ತು. ಈ ಪಾತ್ರೆ ತೊಳೆಷ್ಟರಲ್ಲಿ ಇನ್ನೂ ಸುಸ್ತಾಗೋಯ್ತು ನನಗೆ. ಬೇವ್ರ ನೀರೇ ಹರಿದೋಯ್ತು. ಆ ಸೀದೋಗಿರೋ ಪಾತ್ರೆ ಉಜ್ಜಷ್ಟರಲ್ಲಿ ಅಮ್ಮ, ಹಾಂ ಸೀದೋಗಿರೋ ಪಾತ್ರೆ ಉಜ್ಜಷ್ಟರಲ್ಲಿ ಬೇವ್ರ ನೀರು ಹರಿದೋಯ್ತು. ಅಷ್ಟು ಪಾತ್ರೆ ತೊಳೆದೆ ಅಡುಗೆ ಮಾಡಿ ಸುಸ್ತಾಗಲಿ. ಆಯ್ತಾಯ್ತು, ತಪ್ಪಂತಲ್ಲ, ಅದು ಸ್ಟೀಲ್ ಅಲ್ವಾ, ಬೇಗ ಬಿಡಲ್ಲ. ಅದು ಕೆರೆದೆ ನೀವೆಲ್ಲಿ ಮಾಡೋಕ್ಕಾಯ್ತದೆ. ಆಮೇಲೆ ಇದು ನನಗೆ ಇಟ್ಟಿರ್ಬೇಕಾಯ್ತದೆ, ಯಾರಿಗೂ ಆಗಲ್ಲ. ಕೆರೆದ್ಬಿಟ್ಟು ಮಾಡಿದೆ, ಚೆನ್ನಾಗಾಯ್ತು. ಬಂದು ಎಲ್ಲರದು ತಿಂಡಿ ಆಯಿತು. ನಂದು ನನ್ನ ಮಗಳದ್ದು ಮಾತ್ರ ಆಗಿಲ್ಲ. 11 ಗಂಟೆ ಆದ್ರೂ ಕೂಡ ಎಷ್ಟು ಇಲ್ಲ ನೋಡ್ರಿ. ಬೇವ್ರ್ತಾ ಇದ್ದೀನಿ. ಫುಲ್ ಬೇವ್ರ್ತಾ ಇದ್ದೀನಿ. ಇವಾಗ ಏನಂದರೆ ಇದೆಲ್ಲ ಮಾಡಿ ಕ್ಲೀನ್ ಮಾಡ್ಕೊಂಡು ಮಿಲ್ಲನಿ ಕಸ ಗುಡಿಸ್ಕೊಬ ಅಂತ ಹೇಳಿದ್ದೀನಿ. ಕಸ ಗುಡಿಸ್ಕೊಬಂದರೆ ಅವನು, ಆದ್ರೇನಿಲ್ಲ, ನಾನೇ ಮನೆ ಒರೆಸೋದು, ಇಲ್ಲ ಅವನೇ ಮನೆ ಒರೆಸೋದು, ಏನೋ ಮಾಡ್ಕೊಂಡು ಪಟ್ಪಟ್ ಅಂತ ಹೇಳಿ ಯಾಕೆ ಪಟ್ಪಟ್ ಅಂತ ಹೇಳಿ ಇವಾಗ ಓಡಬೇಕು. ನಾವು ಬೆಂಗಳೂರಿಗೆ ಇವಾಗ ಓಡಬೇಕು. ಸೊ ಅಷ್ಟರಲ್ಲಿ ಇದೆಲ್ಲ ಮಾಡಿಟ್ಟು ಹೋಗೋಣ ಅಂತ ಅನ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ದು. ಬೆಂಗಳೂರಿಗೆ ಓಡ್ಬೇಕಾದ್ರೆ ಬಂದಾಲೆ 5-6 ದಿನ ಆಯಿತು ನಾವು. ಮತ್ತು ಮನೆಯಲ್ಲಿ ಹೊಸ ಮನೆ ಹತ್ರ ಬೇರೆ ಕೆಲಸ ನಡೀತೈತೆ, ಅಲ್ಲೊಂದು ಸ್ವಲ್ಪ ಮೀಟಿಂಗ್ ಇದೆ. 10 ದಿನಕ್ಕೂ ಮೀಟಿಂಗ್ ಇದೆ. ಸೊ ಲಾಸ್ಟ್ ಒಂದು 22nd 23rd ಮೀಟಿಂಗ್ ಆಗಿದೆ. ಆ್ಯಕ್ಚುಲಿ ಮೊನ್ನೆ 2ನೇ ತಾರೀಕು ಮತ್ತೆ ಮೀಟಿಂಗ್ ಇರ್ತಿತ್ತು. ಇವತ್ತು ಅಲ್ಲೇ 11 ಇಷ್ಟ ಆಗಿದೆ. ಡೇಟು ಜ್ಞಾಪಕ ಇಲ್ಲಿ ಬಂದು ಯಾವುದು ಜ್ಞಾಪಕ ಇಲ್ಲ ನನಗೆ. ಅಷ್ಟು ಸ್ಟ್ರೆಸ್ ಆಗೋಗಿತ್ತಲ್ಲ ನನಗೆ. ಇಲ್ಲಿ ಆರಾಮ್ ಅಂತ ಅನಿಸ್ತು, ಕೂಲ್ ಅಂತ ಅನಿಸ್ತು. ಸೊ ಅದಕ್ಕೆ ಇಲ್ಲೇ ಇದೆ. ಇವಾಗ ಅಲ್ಲೂ ನಂಗೆ ಹೊರಡೋಕೆ ಆಸೆ ಇಲ್ಲ, ಆದ್ರೂ ಮನೆ ಹತ್ರ ಕೆಲಸ ಇದೆ. ಮತ್ತು ಶಾಪ್ದು ಬಂಡಲ್ಲೆಲ್ಲ ತೆಗ್ದು ಅಲ್ಲಲ್ಲೇ ಬಿಟ್ಟು ಬಂದಿದ್ದೀನಿ. ಸೊ ಅದಕ್ಕೋಸ್ಕರ ಇವಾಗ ನಾನು ಅಲ್ಲೆಲ್ಲ ಕ್ಲೀನ್ ಮಾಡಬೇಕಲ್ಲ, ಎಲ್ಲ ತೆಗೆದಿರ್ಬೇಕು ಸ್ವಲ್ಪ. ಮತ್ತು ಸ್ಟಾಕ್ಸ್ ಎಲ್ಲ ಇನ್ನೂ ಬರೋದಿದೆ, ನಾನು ಆನ್ಲೈನ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ಲ. ಸೊ ಅದೆಲ್ಲ ಒಂದು ಸ್ವಲ್ಪ ವೀಡಿಯೋ ಮಾಡಬೇಕು. ಕೆಲಸ ಇದೆ, ಅದು ನಮಗೆ ಕೆಲಸ ಅಲ್ವಾ, ಕ್ಲೀನ್ ಅಲ್ವಾ. ಸೊ ಅದಕ್ಕೆ ಬರೆದು ಹೋಗೋದು ಮಾಡೋಣ ಅಂತ. ಆಯ್ತಪ್ಪ, ಇದು ಗುಡಿಸ್ಕೊಬಂದ್ಯಾ? ಗುಡಿಸ್ಕೊಬಿಡಿ. ಸೊ ಮತ್ತೆ ಸಿಕ್ಕಿಲ್ಲ, ಕ್ಲೀನ್ ಮಾಡ್ಬಿಟ್ಟು. ಏನು ಹೇಳಿದ್ರೆ ತಾತ ಮನೆ ಬೇಡ, ಯಾಕೆ ಬೇಡ? ಸೊ ಪರ್ಚೇಸ್ಕೊಂಡವಳೆ. ಇಲ್ಲಿ ನೋಡಿ ಉಗ್ರಲ್ಲಿ, ಇಲ್ಲಿ 3 ಉಗುರು ಹಿಂಗೆ ಬಂದೈತೆ ನೋಡಿ. ಖುಷಿ ಹೊರಗಡೆ ಅವಳಾ? ಹಾಂ ಪರಿ ರೂಮ ಓಕೆ. ಅವಳಿಗೆ ಇದು ತಿಂಡಿ ತಿನ್ನಿಸ್ಬೇಕು, ಅದೊಂಚೂರು ಬೇಗ ಗುಡಿಸ್ಕೊಂಡು ಒಳಗಡೆ ಬರಬೇಕಲ್ಲ ಅವಳು. ಇರು ಮಗಳೇ, ಇರು ಶ್ಯಾಮಿ, 1 ನಿಮಿಷ. ವಾಟ್ ಮ್ಯಾನ್? ಏನಿಲ್ವಾ?
ಓಕೆ ಆಯ್ತು. ಪಲಾವು ಖುಷಿಗೆ ಇಡ್ಲಿ ಬೇಡಂತೆ, ಪಲಾವ್ ಬೇಕಂತೆ, ಮಮ್ಮ ಬೇಕು ಅಂತ ಅಂದ್ಲು. ಸೂಪರ್, ಪಲಾವ್ ರೆಡಿ ಫ್ರೆಂಡ್ಸ್. ಪ್ಲೇಟ್ ತೊಗೊಬೇಕು, ಖುಷಿ ಅಮ್ಮಗೆ ತಿನ್ನಿಸ್ಬೇಕು. ಇವಾಗೆಲ್ಲ ಪಾತ್ರೆಗಳೆಲ್ಲ ಒಂದೊಂದೇ ತೊಳೆದು ಮಾಡಿ ಬಾಕಿ. ಸಿಂಪಲಾಗಿ ಅಂದರೆ ಅಮ್ಮಗೂ ಜಾಸ್ತಿ ಮಸಾಲೆ ಬೇಡದೇ ಇತ್ತು, ಸೊ ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಹಾಕಿ ಮಸಾಲೆನ ಪಲಾವ್ ಹಂಗೆ ದಮ್ ಕಟ್ಟ ಥರ ಮಾಡಿದ್ದೀನಿ. ಸೊ ವಿಷಲ್ ಹಾಕ್ಸ್ಲಿಲ್ಲ, ತಳ ಹಿಡಿದ್ರೆ ಹೂಕೋಸು ಹಾಕಿದ್ದೀನಿ. ಬಂದೇ ಇರವ ಅವ ತೆಗ್ದ್ಬಿಡಪ್ಪ, ಮಿಲನು ತೆಗ್ದ್ಬಿಡು ಮಗನೇ. ತಿಂಡಿ ಸುಸ್ತಾಗ್ತೈತಿ, ಇವಾಗ ಸುಸ್ತಾಗ್ತೈತಿ ನನಗೆ. ಓಕೆ ನೋಡಿ, ನಾವು ಬೆಂಗಳೂರು ಕೊಟ್ಟ ಸ್ವಲ್ಪ ಪಲಾವನನ್ನು ತೊಗೊಂಡು ಹೋಗ್ಬೋದು. ಬಾಕ್ಸ್ಗೆ ಹಾಕ್ಕೊಂಡು ಈಗ ರಕ್ಷಿತಲ್ಲಿದ್ದಾನಲ್ಲ. ಓ ನಾ ಇಲ್ಲಿ ಇಲ್ಲ ನೋಡಿಲಿ. ಯಾಕೋ ಮಿಲನ್? ಹಾಂ ತಿನ್ನಿಸ್ತೀನಿ ನಡಿ, ಹೊಟ್ಟೆ ಹಸುವಾಗಿದೆ ಅಂತ ಗೊತ್ತಾಯ್ತು ನಡಿ. ಅಮ್ಮ ಏನ್ ಮಾಡ್ಬಿಟ್ಟು ಗೊತ್ತಾ, ಏನ್ ಮಾತಾಡ್ತಾ ಇದೀನಿ ಅಂತ ಅಮ್ಮಂಗೆ ಗಮನ ಇರೋದಿಲ್ಲ, ಹಂಗ್ ಮಾತಾಡ್ಬಿಡುತ್ತೆ. ಅಯ್ಯೋ ಒಳ್ಳೆ ಕತೆ ಅಮ್ಮ. ಬೀರು ಬಿಗಿದ್ಕಿ ಇಷ್ಟೆಲ್ಲ ಆದ್ರೂ ಬೀರು ಬಿಗಿದ್ಕಿ ಕೊಟ್ಟಿಲ್ಲ. ಏನಿದೆ ಅಭಿವೃದ್ಧಿ ಅಂತ ನೀನು ಹೇಳ್ತೀನಿ ಕೇಳು. ನೀನ್ ಈ ತರ ಕಂತ್ರಿ ಮಾತಾಡೋದ್ರಿಂದಾನೇ ನನ್ನ ಪಾಪ ಬರೋದು. ಏನಿದೆ, ಯಾವ ಚಿನ್ನ ಬೆಳ್ಳಿ ನೀನ್ ಸಂಪಾದನೆ ಮಾಡ್ಕೊಂಡ್ ಕೊಟ್ಟಿದ್ಯಾ, ಇಟ್ಟಿದ್ಯಾ ಅದ್ರೊಳಗೆ? ಇತ್ತು ಸೇಫ್ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಟಿದ್ದಾರೆ. ಇತ್ತು ಸೇಫ್ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಟಿರೋದು. ಅಲ್ಲ ಅಪ್ಪಂಗೆ ಏನಂದ್ರೆ ಇಷ್ಟೆಲ್ಲ ಆದ್ರೂ ಎಲ್ಲಿದೆ ಅಂತ ಹೇಳಿಲ್ಲ ಅಂತ. ಅದೇನೇನೆ ಯಾಕಪ್ಪ ಅದ್ರ ಮೇಲೆ ಕಣ್ಣು ನಿಮ್ಗೆ? ಅಲ್ಲ ಇವಾಗ ಇದಕ್ಕೆ ಕೊಡೋದೈತಲ್ಲ ವಾರೆ, ಅದು ಹಂಗೂ ಕೊಡೋದು, ಕಿನ್ನು ಕೊಡೋದ್ರೆ ಆಮೇಲೆ ಕರ್ಕೊಂಡ್ ಯಾರು ಹೊಡ್ಸ್ಬೇಕಾ? ಅವಶ್ಯಕತೆ ಇಲ್ಲ. ನೀನು ಹಂಗೇನೆ, ನೀನ್ ಬಾಂಬ್ ಅಂದ್ರೆ ಅಟಮಮ್ ನೀನು. ಅಮ್ಮ ಮಗಳು ಒಂದೇನೆ ಹಂಗಾರೆ ಲಿಂಕ್ ಇದೆ ಅಂತ ಕಾಣ ಗೊತ್ತಾಗಿಲ್ಲ. ಅಯ್ಯೋ ಅಪ್ಪ, ಅಮ್ಮ ಮಗನ ಪಾರ್ವತಮ್ಮನ್ನ ತದ್ರೂಪ ಅಂತಂದ್ರೆ ಈ ಒಂದ್ ಪೀಸ್ ಮಾತ್ರ ನನಗೆ ಗೊತ್ತಿರೋ ಪ್ರಕಾರ. ಫುಲ್ ಕ್ಯಾಲ್ಕುಲೇಟಿವ್. ಎಷ್ಟು ಲೆಕ್ಕಾಚಾರ ಹಾಕ್ತಾರೆ ಅಂತಂದ್ರೆ ನನಗೆ ಗೊತ್ತು ರೀ. ಬಿಡ್ರಿ, ನೀವು ಪಾರ್ವತಮ್ಮನೆ ಅಂತ ಗೊತ್ತು, ಪ್ರೂವ್ ಮಾಡಬೇಡಿ ಅಂತ. ನಂಗೆ ಗೊತ್ತಲ್ಲ ಪಾರ್ವತಮ್ಮನ ಬಗ್ಗೆ. ಬಸ್ಸು ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕಿದ್ದೀನಿ ಇವಾಗ. ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದು. ಇಷ್ಟೆಲ್ಲ ಕೈಯಲ್ಲಿ ಹೋಗ್ಯೋಕ್ಕಾಗಲ್ಲ, ರೂಢಿ ತಪ್ಪೋಗ್ದಂಗೆ ಆಗ್ಬಿಟ್ಟಿದೆ. ಮನೆ ಇದು ಏನು ಫ್ರೆಂಡ್ಸ್, ಇವಾಗ ನಮ್ಮ ಮಿಲನ ಬೇಡಪ್ಪ, ನಮ್ಮ ಮಿಲನು ನಡಿಲಾರ್ದಲ್ಲೇ ನಡ್ಕೊಂಬತ್ತವನೆ. ಮಿಲ ಏನು ಅದು ಕೈಯಲ್ಲಿ ಅಲ್ಲಿ ಸುಸ್ತಾಗಿ ತಿಂದು ಸುಸ್ತಾಗಿ ನಮಗೋಸ್ಕರ ಕೈ ಬೀಸ್ಕೊಬರ್ಬಾರ್ದಲ್ಲ ಅಂತ ಬೀಡತ್ತಂದವನೇ. ಇಲ್ಲಿ ಇವಳೊಬ್ಳು ಚಿಕನ್ ಏನ್ ತಿನ್ಕೊಂಬಂದು, ಏನೇನಿತ್ತು ಹೇಳು ಮಿಲಾನ್? ಏನೇನು ಮೆನು ಇತ್ತು ಹೇಳು, ಬಿಡು ಹೋಗ್ಲಿ ಇದ್ನ. ಚಿಕನ್ ಇತ್ತು. ಫಸ್ಟ್ ಏನೇನು ಹಾಕಿದ್ರು ಎಲೆಗೆ? ಫಸ್ಟ್ ಪಾಯಸ ಹಾಕಿದ್ರು, ಆಮೇಲೆ ಇಂಬೆ ಹಣ್ಣು, ಉಪ್ಪು, ಈರುಳ್ಳಿ, ಸೌದೆಕಾಯಿ ಹಾಕಿದ್ರು. ಆಮೇಲೆ ಮಟನ್ ಸಾಂಬಾರ್ ಹಾಕಿದ್ರು, ಮುದ್ದೆ ಹಾಕಿದ್ರು. ಆಮೇಲೆ ಬಿರಿಯಾನಿ ಹಾಕಿದ್ರು, ಚಿಕನ್ ಬಿರಿಯಾನಿ, ಮತ್ತೆ ಗ್ರೇವಿ, ಚಿಕನ್ ಗ್ರೇವಿ, ಮತ್ತೆ ಮಟನ್ ಗೊಜ್ಜು, ಮತ್ತೆ ಬಾಳೆಹಣ್ಣು ಬೀಡ. ಚೆನ್ನಾಗಿ ನೀಟಾಗಿ ಜ್ಞಾಪಕ ಇಟ್ಕೊಂಡಿದವನ್ರಿ ಎಲ್ಲ. ಪಲ್ಯ, ಅದೇ ಇದು ಸೊಪ್ಪು, ನುಗ್ಗೆ ಸೊಪ್ಪ, ಅದೇ ಹಿಗ್ಗೆ ಸೊಪ್ಪು, ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿದ್ರಾ? ಅದೇ ಮೊಟ್ಟೆ ಪಲ್ಯ ಪರವಾಗಿಲ್ವೇ? ಹ್ಞೂ. ಯಾವ ಊರಪ್ಪ? ಈಗ ಒಂದು ಲಾರಿ ಬಂತ. ಯಾವ ಊರ್ನವರು? ಇದೇ ಊರ್ನವರ? ಗೊತ್ತಾಯ್ತಲ್ಲ. ಬೀಗರು ಬೀಗರು ಅಂದ್ರೆ ಅವ್ರ ಅಣ್ಣನ, ಅವ್ರ ಹೆಂಗಸ್ರ ಅಣ್ಣನ ಮಳೆ. ಓ ಭದ್ರಾವತಿ ಇರೋರೆಲ್ಲ. ಓ ನಮ್ಮೂರವರು.
ಬರಮಿಲ್ಲ ಇನ್ನೊಂದು ರೌಂಡ್ ಹೋಗೋಣ ನಮ್ಮೂರವರೆಲ್ಲ ಬೀಗ್ರೊಟ್ಟಿಗೆ ಹಾಂ ಹಂಗೆ ಸೊ ಆಯಿತು ಎಲ್ಲರದು ಊಟ ಹೀಗೆಲ್ಲ ಆಯಿತು ಬಟ್ಟೆ ಎಲ್ಲ ಮೊನ್ನೆ ತಂದಿದ್ದು ಬೇಯಿಸಲಿಲ್ಲ ಹಂಗೆ ಅದಕ್ಕೆ ಬಿಸಿಲಿಗೆ ಒಣಗಾಕಿದ್ವಿ ಒಂದು ಸ್ವಲ್ಪ ಇನ್ನು ಡ್ರೈ ಆದರೆ ಹುರಿದ್ಬಿಟ್ಬೇಕಾದ್ರೆ ತಿನ್ಬೋದು ಅಂತ ಹೇಳಿ ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್ ಯಪ್ಪ ನೋಡಿ ನತ್ತಿ ಮೇಲೆ ಸುಡುತ್ತೆ ನನಗೆ ಸೊ ಇಲ್ಲೊಂಚೂರು ಹಿಂಗೆ 1 ಗಂಟೆ ಆಗ್ತಿದ್ದಂಗೆ ಚೂರು ನೆರಳು ಬರೋಕ್ಕೆ ಶುರು ಆಗುತ್ತೆ ಅಲ್ಲೊಂಚೂರು ಪರವಾಗಿಲ್ಲ ಅಷ್ಟೇ ಆದರೆ ಬೆಳಗ್ಗೆ ಟೈಮಂತೂ ಎದುರು ಬಿಸಿಲಿದೆ ಈಸ್ಟ್ ಫೇಸಿಂಗ್ ಸಿಕ್ಕಾಪಟ್ಟೆ ಬಿಸಿಲು ಬರುತ್ತೆ ಹಾಗೆ ಅವ್ರದ್ದೆಲ್ಲ ಊಟ ಆಯಿತು ಆರಾಮಾಗಿ ಕುತ್ಕೊಂಡವ್ರೆ ಹಾಂ ಏನು ಏನಕ್ಕೆ ಅದೆಲ್ಲ ಮಾಡ್ತಾ ಇರೋದು ಯಾವ ಕುಕ್ಕರು ಗೊತ್ತಿಲ್ಲ ಆಗಲ್ಲ ಹಾಂ ಏನು ಮಾಡ್ಕೊಳಕ್ಕೆ ಎಲ್ಲೋಡು ಏನು ಅದು ಯಾವ್ರಣಿ ಅವ್ರಣಿ ಇಲ್ಲೋರಿ ಅಣ್ಣ ಅವ್ರಣಿ ಬಂದೈತೆ ಖುಷಿ ನೋಡ್ಬೇಕಿದ್ನೆಲ್ಲ ಯಪ್ಪ ಹಾ ಓ ಆವ್ರಾಣಿ ಅಂತೆ ಆವ್ರಾಣಿ ಇದು ಓಪನ್ ಮಾಡಿ ಬರ್ಬೇಡ್ರು ಸೋಮೇಶ್ ದೊಡ್ಡದಿದೆ ಸೋಮದು ಆವ್ರಾಣಿ ಅಂತೆ ರೀ ಎಷ್ಟು ದಪ್ಪ ಇದೆ ಆವ್ರಾಣಿ ತೋರಿಸ್ದೆ ಬನ್ ನೀನೇ ನೋಡೋದು ಬೇಡ ನನ್ನ ಮಗಳು ಅದನ್ನೇನೋ ತೋರಿಸ್ಬಿಟ್ಟಿದ್ರೆ ಮುಗ್ದೋಯ್ತಿತ್ತು ಫ್ರೆಂಡ್ಸ್ ಕತೆ ಅಷ್ಟೇ ಓಕೆ ನಾನು ಇವಾಗ ಫ್ರೆಶಪ್ ಆಗಿ ಬಂದು ನಾನು ನನ್ನ ಮಗಳು ಇವಾಗ ರೆಡಿ ಆಗಬೇಕು ಅವ್ರು ಓಡಬೇಕಲ್ಲ ಸೊ ಅದಕ್ಕೋಸ್ಕರ ನನಗೆ ಅಪ್ಪ ನನಗೆ ಗಿಫ್ಟ್ ಕೊಟ್ಟಿದ್ದಾರೆ ಏನು ಗಿಫ್ಟು ಅಂತಂದರೆ ಕೆಮ್ಮು ಗಿಫ್ಟ್ ಕೊಟ್ಟಿದ್ದಾರೆ ಇವಾಗ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗೈತೆ ಕೆಮ್ಮು ಏನು ನುಂಗಕ್ಕಾಗ್ತಿಲ್ಲ ಬಿಸಿ ನೀರು ಕುಡಿಬೇಕು ಅಂತ ಅನಿಸ್ತಾ ಇದೆ ಕಾಯಿಸಿಟ್ಟಿದ್ದೀನಿ ಕುಡಿಬೇಕು ಇವಾಗ ಓಕೆ ಇವಾಗ ಏನು ನೀವು ಬಿಡಲ್ಲಪ್ಪ ನನ್ನ ಕುಕ್ಕರು ಮಾಮೂಲಿ ಇದು ಅದಲ್ಲ ಸ್ಟೀಲ್ ಕುಕ್ಕರಲ್ಲೂ ಮಾಡ್ಕೋಬೋದು ಆದರೆ ತಳ ಹಿಡಿಬೋದು ಮೇ ಬಿ ಬಿರಿಯಾನಿ ಮಾಡ್ಬೋದಾ ನಿಜವಾಗ್ಲೂ ಮಾಡ್ಬೋದು ಆದರೆ ತಳ ಹಿಡಿಯುತ್ತೆ ಬೇಡ ಈ ಮಾಮೂಲಿ ನಾನು ಸಾಂಬಾರು ಮಾಡ್ತೀನಲ್ಲ 5 ಲೀಟ್ರ್ ಕುಕ್ಕರು ಅದಲ್ಲ ಅದು 5 ಲೀಟ್ರ್ ಕುಕ್ಕರ್ ಅದು ಹಾಂ ಅದ್ರಲ್ಲಿ ಮಾಡು ಸರಿ ಬರ್ತೀನಿ 5-6 ಗಂಟೆ ಅಷ್ಟರಲ್ಲಿ 6 ಗಂಟೆಗೆ ಬರ್ತಾರೆ 6 ಗಂಟೆ ಅಂದರೆ 9:30 ನೈಟು ಬಂದಿದ್ದಾರೆ ಮಾತಾಡ್ಕೊಂಡು ಕೂತ್ಕೊಂಡವ್ರೆ ನೀನು ನನಗೆ ಹೊಡೆದೇ ತಾನೇ ಇವಾಗ ನೀನು ಇಲ್ಲೇ ತಾತ ಮನೆ ಇಲ್ಲಪ್ಪ ಇಟ್ಕೊಳಪ್ಪ ಪರಿನೂ ಇಟ್ಕೊಳಪ್ಪ ಇವಳನ್ನೂ ಇಟ್ಕೊಳಪ್ಪ ಪರಿಬೇಡ ಪರಿ ಬೇಡವಾ ಪರಿ ಕರ್ಕೊಂಡು ಹೋಗ್ಲಂದ್ರೆ ಖುಷಿ ಇಲ್ಲೇ ಇರಲ್ಲ ಬೇಡ ಫಸ್ಟು ಖುಷಿ ಪರಿ ಇದೆ ನೀವೇ ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಕಣಪ್ಪ ಐ ವಾಂಟ್ ಪರಿ ಖುಷಿ ಇಲ್ಲೇ ಇರ್ತಾಳೆ ಖುಷಿ ಬೇಡ ಅಮ್ಮ ಅಪ್ಪ ಸಾಕಪ್ಪ ಅಜ್ಜಿ ಮನೆ ಅಜ್ಜಿನ ಉಟ್ಕೊಂಡೋಗಿ ಬಿಸ್ಕೊಂಡು ಹಸುಗ ಬೇಡವಾ ನೋಡ್ರಿ ಚೆನ್ನಾಗಿ ನಂಗೂ ಗೊತ್ತಿಲ್ಲ ಹೆಂಗೆ ಹೊಡಿಯ ಪುಟ್ಟ ಹೊಡೆದು ಚೆನ್ನಾಗಿ ಕಾಣ್ತಾಳೆ ಭಾರಿ ಚೆನ್ನಾಗಿ ಕಾಣಿಸ್ತಾಳೆ ಸೂಪರ್ ಲಕ್ಕಿ ಒಂದು ಕಾಲು ಕೊಡ್ತೀರ ಹೊಡಿಯೋ ಹೊಡಿಯ ಹೊಡಿಯೋ ಹಾಂ ಡಿಸು ಹೊಡಿ ಅಪ್ಪ ಆ ಕಡೆ ನೋಡಮ್ಮ ಮಗಳು ಊಟ ಮಾಡಿ ಅಂದ್ರೆ ಏನ್ ನಕ್ರ ಆಡ್ತಾವಳೆ ಬರೋ ಇಲ್ಲೇ ಇರು ನೀನು ಇಲ್ಲೇ ಇರ್ಬೇಕು ನಾಕೆ ಬಿಟ್ಟು ಹಚ್ಚಿನಿ ಇವತ್ತು ಊಟ ಮಾಡಕ್ ನಕ್ರ ಆಡ್ತಾವಳೆ ಅದೇ ಕುತ್ಕೊ ನೀನು ಅಲ್ಲಿ ಒಳಗಡೆ ನೋಡಮ್ಮ ನಿಂತು
ಏನಪ್ಪ ಬಾತ್ರೂಮ್ ಏನೋ ಮಾಡ್ಬಿಟ್ಟಿದ್ದೇನೆ ಎತ್ತಗೊಂಡೆ ಹಾಂ ಕೊಡ್ತು ನಡಿ ಬರಿ ಅಪ್ಪ ಬನ್ನಿ. ಬರೋ ಹಾ ಇಲ್ಲೇ ಇರಲಿ ಬಿಡಮ್ಮ, ಅಲ್ಲೇ ಇರಲಿ. ಇವು ಅವಳು ಮುಗಿತಾಳೆ ಸರ್. ಅಮ್ಮ, ಅವಳು ಮುಗಿತಾಳೆ ನಿನ್ನ ಕಾಲು. ಏನವ ಹೋಗ್ತಾರೆ ಸರಿ ಕಡೆ ನಿಂಗೂ ಮುಗಿಬೇಕಾ? ನಿಂಗೂ ಕಾಲು ಮುಗ್ಕೊತೀನಿ. ಸರಿ ಹಾಂ ಸರಿ ಆಯಿತು. ಸರಿ 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 ಖುಷಿ ಬರೀ ಏನು ಚಿಕ್ಕಮ್ಮ ಅದು ಸಾಂಬಾರ್ ಸಣ್ಣ ಉರಿ ಮಾಡಿಟ್ಟಿದ್ದೀನಿ, ಆಫ್ ಮಾಡೋ ಜವಾಬ್ದಾರಿ ನಿಂದೆ. ಸರಿಪಾ ಸರಿಮಾ, ಹುಷಾರ್. 90 ಲೇಡಿ ಬರ್ತೀನಿ ನಾನು. ಇದೆಲ್ಲ ಮುಗಿಸ್ಕೊಂಡು ಒಂದು 25ನೇ ತಾರೀಕಿಗೆ ಬರ್ತೀನಿ ಅವಾಗ, ಸರಿ ಅಲ್ವಾ? ಇದೆಲ್ಲ ಮುಗಿಸ್ಕೊಂಡು ಬಂದಿರ್ತೀನಿ ಫಸ್ಟು. ಮಿಲಾನ್ ಇರ್ತಾನಲ್ಲ, ನನಗೆ ಅವಾಗ ಬೇಕಾದ್ರೆ ಅವಾಗ ಒಂದು ವಾರ ಇರ್ತೀನಿ. ನೀನು ಖುಷಿ ಸ್ಕೂಲು ಜೂನ್ 1ರಿಂದ ಶುರು ಆಗ್ಬೋದು. ಅವಾಗ ಬೇಕಾದ್ರೆ ಸೋಮಣ್ಣ ಒಂದು ವಾರದವ್ರು ಇರೋಕ್ಕಾಗಲ್ಲ, ನಾನು ಬೇಕಾದ್ರೆ ಬಂದು ಒಂದು ವಾರ ಸರಿ ಅಲ್ವಾ? ನೋಡೋಣ, ಅದೇ ಪ್ಲಾನ್ ಮಾಡ್ಕೋಬೇಕು. ನಾನು ಸೋಮಣ್ಣ ನೀವಿದ್ರೇನೆ ಸರಿ ಅಂತ ನೋಡೋಣ, ಪ್ಲಾನ್ ಮಾಡ್ಕೋತೀನಿ ಅಲ್ವಾ? ಬುಧವಾರ ಗುರುವಾರ ಹಂಗೆ ಬಂದ್ಬಿಟ್ರೆ ಶುಕ್ರವಾರ ಆಮೇಲೆ ಶನಿವಾರ ರಜೆ ಟೈಮ್ ಪ್ಲಾನ್ ಮಾಡ್ಕೋತೀನಿ ಸರಿ ಅಲ್ವಾ? ಸರಿಪಾ ಬರ್ಲಾ? ಸರಿಮಾ ಬ್ಯಾಕ್ ಚಿಕ್ಕ ಬೇಡವಾ? ಏನಪ್ಪ ಮಾತ್ರೆ ಪರವಾಗಿಲ್ಲ. ಇದು ಔಷಧಿದು ಎಲ್ಲ ತಗೊಂಡಿದ್ದೀರಾ? ಅಲ್ಲಿ ಫೋಟೋ ಹೊಡ್ಕೊಂಡಿದೆ. ಇದು ಹೊಡ್ಕೊಂಡೆ ಫೋಟೋ. ಅದಿಲ್ಲ ಅದು ಇದು ಹೊಡ್ಕೊಂಡಿಲ್ಲ, ಅದು ಟ್ಯಾಬ್ಲೆಟ್ ಹೊಡ್ಕೊಂಡೆ. ಖುಷಿಮಾದೊಂದು ಜೊತೆ ಅದು ಹಸಿ ಐತಿ. ಏನು ಗೊತ್ತಿದೆಯಾ? ಒಣಗೈತಿ ಇವಾಗ. ಹೊಡೆಯೋಣ ಅನ್ಕೊಂಡೆ, ಅನ್ಸತ್ತಿಲ್ಲ ಮತ್ತೆ. ಅಪ್ಪ ನೋಡದಾ? ಅಲ್ಲಿ ನೋಡಿ. ಹಾಂ ಹಿಂದೆ ಕೂರಮ್ಮ. ಕೂತ್ಕೊಳ್ಳಲ್ಲ ಕಣೆ, ನಾನು ನಿನ್ನ ಜೊತೆ ಮಾತ್ರ ಕೂತ್ಕೊಳ್ಳಲ್ಲ ಕಣೆ. ಹ್ಞೂ ಹಾಂ ಏನಾಯ್ತು? ಅದು ಬಿತ್ತದು ಗುಡಿ ಎತ್ತಿಕ್ತೀನಿ. ಹೊರಗೆ ನೀನು ಹಿಡ್ಕೊಂಡವನಮ್ಮ. ಅವನೇ ಇಟ್ಕೊಳ್ಳಿ ಬಿಡಪ್ಪ. ಓಕೆ ಬಾಯ್ ಪಾ. ಹಾಂ ಬಾಯ್. ಸರಿ ಓಕೆ ಹೊರಡೋಣ ಖುಷಿ, ಲೆಟ್ಸ್ ಗೋ. ಏನಿಲ್ಲ. ಸರಿ. ನನ್ನ ಪರಿ ಮಗಳು ಎಲ್ಲಿ? ಏನು ಮಗಳು ಇಲ್ಲಿ? ಎಲ್ಲಿ ಹೋಗುತ್ತೆ ನನ್ನ ಮಗಳು ಇವಾಗ? ಎಲ್ಲಿ ಹೋಗುತ್ತೆ ನನ್ನ ಪರಿ? ಹಾಂ ಹಾಂ ಅದು ಬಿಡಲ್ಲ, ಅದು ಹಾಕೊಂಡು ತಾತ ಮನೇಲಿ ಇರಬೇಕು ಅಂತ ತಾನೇ ಹೇಳಿ ಪರಿನಾ ಖುಷಿ? ಜೈ ಶ್ರೀರಾಮ್, ಜೈ ಶ್ರೀರಾಮ್ ಹೋಗೋಣ ಸುಬ್ಬಕ್ಕ. ಫ್ರೆಂಡ್ಸ್ ಹೊರಡೋಣ ನೀವು. ಕರೆಕ್ಟಾಗಿ ಟೈಮ್ಸ್ ಕರೆಕ್ಟಾಗಿ 3 ಗಂಟೆ ಶಾರ್ಪ್, 3 ಗಂಟೆ ಕರೆಕ್ಟಾಗಿದೆ. ಐ ಥಿಂಕ್ ನಾನು 5:15 ಟ್ರಾಫಿಕ್ ಇರೋದ್ರಿಂದ ಸಂಡೇ, ಸೊ ಟ್ರಾಫಿಕ್ ಇರುತ್ತೆ ತುಂಬಾ ನೆಲಮಂಗಲ ಹತ್ರ, ಅದಕ್ಕೆ ಸ್ವಲ್ಪ ಡಿಲೇ ಆಗ್ಬೋದು ಅನ್ಸುತ್ತೆ ಅಷ್ಟೇ. ಅದು ಬಿಟ್ಟರೆ ಓಕೆ 2 ಅವರ್ಸ್ ಬೇಜಾನಾಗೋಯ್ತು ಟ್ರಾಫಿಕ್ ಇರೋದು. 1 ಗಂಟೆ ಹಂಗೆ ಹೆಚ್ಚು ಕಮ್ಮಿ ಆಗೋಗ್ಬಿಡುತ್ತೆ ಅಷ್ಟೇ. 5 ವರ್ಷ ಮನೆ ರೀಚ್ ಆಗ್ತೀವಿ. ಹೊಸ ಮನೆ ತುಂಬರಿ ಹೋಗಬೇಕು. ಸೊ ನೋಡೋಣ. ಓಕೆ ಬನ್ನಿ ಹೊರಡೋಣ. ಬನ್ನಿ ಲೆಟ್ಸ್ ಗೋ ಮಗಳೇ. ಓ ಬಂಗಾರ
ಇದೀಯ ನೀನು? ಖುಷಿ ಅಪ್ಪಂಗೆ ಆಶೀರ್ವಾದ ಮಾಡು. ಅಪ್ಪಗೆ ಆಶೀರ್ವಾದ ಮಾಡು. ಇಲ್ಲಿ ತಾಯೇ ನಮ್ಮಮ್ಮ ಕೊಲ್ಲಾಪುರದಮ್ಮ ಕಾಪಾಡು ತಾಯೇ ನಮ್ಮಮ್ಮ, ಅಪ್ಪಗೆ ಕಾಪಾಡಮ್ಮ. ಅಮ್ಮ ಇಲ್ಲಿ ಅವಳು ಎಷ್ಟು ಕಂಡಿಟ್ಕೊಂಡಿದ್ದಾಳೆ ಅಮ್ಮ. ಮಸ್ಕಾರ ಮಾಡು ಅಮ್ಮ, ಮಸ್ಕಾರ ಮಾಡು ಅಂತೆ ಕೊಲ್ಲಾಪುರದಮ್ಮ ಫ್ರೆಂಡ್ಸ್. ದೇವರು ನಮ್ಮೂರು ದೇವರು ಅಂಚೆ ಚಿಕ್ಕನಹಳ್ಳಿ ಇರೋದು. ರೋಡ್ ಹತ್ರ ಹಿಂಗೆ ಹೋಗ್ಬೇಕಾದ್ರೆ ಬರ್ಬೇಕಾರೆಲ್ಲ ನಮಸ್ಕಾರ ಮಾಡ್ಕೊತೀವಿ. ಅದಕ್ಕೆ ನಮ್ಮ ಕೂಸು ಹೇಳ್ತಿದ್ದೆ, ಅಮ್ಮ ಅಪ್ಪ ಮಸ್ಕಾರ ಮಾಡ್ಕೋ ಮಸ್ಕಾರ ಮಾಡ್ಕೋ ಅಂತ ಹೇಳ್ತಾ ಇದ್ದೆ. ಬಿಸಿಲು ಸಿಕ್ಕಾಪಟ್ಟೆ ಇದೆ, ಹೆವಿ ಬಿಸಿಲು. ಬೆವ್ರ್ತಾ ಇದೆ, ಇಷ್ಟಕ್ಕೆ ಆಲೆ ಬೆವ್ತಾಗ್ತಾ ಇದ್ದು. ಪರಿವತ್ತು ಆಲೆ ಅಂತೈತೆ ನಾಲ್ಗೆ ಕುತ್ಕೊಂಡು. ಅಂದರೆ ದಾಹ ಫುಲ್ಲು ಅವಳಿಗೆ. ಕಾರಲ್ಲಿ ಬಂದು ಕುತ್ಕೊಂಡಿದ್ದ ತಕ್ಷಣ ಅವಳಿಗೆ ದಾಹ ಶುರು ಆಗ್ಬಿಡುತ್ತೆ. ಅದಕ್ಕೆ ಇವಾಗ ನೀರು ಕೊಟ್ಟೆ ಕುಡುಗು ಇಲ್ಲೇ ಇಟ್ಕೊಂಡಿರ್ತೀನಿ. ಅವಳು ಬರ್ತಾ ಇದ್ದಾಳೆ ಅಂದರೆ ನೀರು ಇರಲೇಬೇಕು ಜೊತೆಯಲ್ಲಿ. ಎಷ್ಟು ಸತಿ ನೀರು ಕುಡಿಸಿರೋ ಅವಳಿಗೆ ದಾಹ ಬೇಕು ಅಂತಲೇ ಇರ್ತಾಳೆ. ಸೋಮು ಟ್ಯಾಲೆಂಟ್ ಫುಲ್ ನಮ್ಮ ಹತ್ರ ಇದ್ದಿದ್ದ ಕಬ್ಬನ್ನ ತೊಗೊಂಡೋಗಿ ಕಬ್ಬಿನ ಜ್ಯೂಸ್ ಮಾಡಿಸ್ಕೊತಾರೆ ಫ್ರೆಂಡ್ಸ್. ನೋಡಿ ಹಿಂಗೆ ಅಂತ ಸೂಪರ್ ಅಲ್ಲ. ದಪ್ಪ ಕಬ್ಬು ಕೊಡ್ತಾರೆ ಕೊಡ್ತಾರೆ. ಎಟ್ಟೆ ಕಟ್ಟಾಗಲ್ವಾ? ದಪ್ಪ ಇದೆ ಅಂತ ಅದು. ಹೌದಾ? ಆಗಲ್ವಂತೆ, ದಪ್ಪ ಇದೆಯಂತೆ, ಒಳಗೆ ಹೋಗೋದು ಕಷ್ಟ ಅಂತ. ಅದೇ ಅವರು ಸಣ್ಣ ಸಣ್ಣ ಇಟ್ಕೊಂಡು ಇದು ಮಾಡ್ತಾರಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಏನಂದರೆ ಅದು ಅರ್ಧ ಸೀಳ್ಬೋದು ಅಂತ ಹೇಳಿದ್ರು. ಅದಕ್ಕೆ ಇವಾಗ ಸೀಳಿ ಕೊಡ್ತಾ ಇದ್ದಾರೆ. ಅದು ರೋಲ್ ಮಾಡೋದಕ್ಕಾಗೋದಿಲ್ಲ, ಫುಲ್ಲು ದಪ್ಪ ಬೇಕು, ದಪ್ಪ ಇರೋದ್ರಿಂದ ಅಂತ ಹೇಳಿದ್ರು. ಅದಕ್ಕೆ ರೆಸಿಪಿ ಐಡಿಯಾ ಮಾಡಿದ್ದೀವಿ ಇವಾಗ. ಫೈನಲಿ ಕಬ್ಬಲ್ಲಿ ಜ್ಯೂಸ್ ಮಾಡಿಸ್ಕೊಂಡ್ಬಿಟ್ರು. ಮನೇಲಿ ಇನ್ನೆರಡು ಪೀಸ್ ಬಿಟ್ಟು ಬಂದು ಆಯಿತಾ? ಸೂಪರಾ? ತುಂಬ ಸ್ವೀಟ್ ಇದೆ. ಚೆನ್ನಾಯ್ತಾ? ಕೊಡಿ ಒಂದು ಸ್ವಲ್ಪ ಹೋಗ್ಲಿ. ಹಾಂ ಸೂಪರು. ಹಾಂ ಹೌದಾ? ಮಿಕ್ಸ್ ಸೊಪ್ಪು ಸೊಪ್ಪನ್ನ ಅವರೇ ಕ್ಲೀನ್ ಮಾಡೋ ಸೊಪ್ಪನ್ನ ಅವರೇ ಕ್ಲೀನ್ ಮಾಡಿಕೊಟ್ಬಿಡ್ತಾರೆ. ಅರ್ಧ ಕೆಲಸ ಮುಗ್ಕೋಯ್ತು ನನಗೆ ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಸೊಪ್ಪು ಅವ್ರು ಚೆನ್ನಾಗಿ ಕೊಡ್ತಾರೆ ಅಂತ ಹೇಳಿ ಬಂದಿದ್ದು. ಆ ಪೆಟ್ರೋಲ್ ಬಂಕ್ ಹತ್ರ ನಿಲ್ಸ್ಕೊತೀರಲ್ವ ನೀವು? ಸೋಮಗೇನಾದ್ರು ತಿನ್ಬೇಕಂತೆ, ಬೋಂಡಾ ಬಜ್ಜಿ ಬೇಕು ಅಂತವ್ರೆ. ಬೇಕಾ? ಬೇಗ ಹಾಕ್ತಾರೆ, ಅಲ್ಲಿ ಬೋಂಡಾ ಬಜ್ಜಿ ತಗೊಬರ್ತೀನಿ. ಬೋಂಡಾ ಬಜ್ಜಿ, ದಾವಣಗೆರೆ ಬಜ್ಜಿ, ಮಂಡಕ್ಕಿ ಅಂಗಡಿ ಚೇಂಜ್ ಮಾಡಿದ್ರಾ? ಏನಿದೆ ಕೊಡಿ ಒಂದು 50 ರೂಪಾಯಿಗೆ. ಅದು ನಿಮ್ಮದೇನಾ ಹೋಟೆಲ್ಲು? ಹಾಗೆ ಸರಿ ಕೊಡಿ. ಆಯಿತು 140 ರುಪೀಸ್ ತಗೊಂಡು ಇವಾಗ ಆಯಿತಾ? ಸ್ಕ್ಯಾನರ್ ಎಷ್ಟು ರೂಪಾಯಿಗ?
ಏನು ಸೊಪ್ಪು ಕೊಡಲಾ? ಕೊಟ್ರಲ್ಲ ಎಷ್ಟು? 30 rupees. ಹಾಂ 30 rupees. ಆ ಕಡೆ ಬರಲಾ? ಆಯ್ತು ಬರು ಮರ್ರಿ. ನೀನು ಎಲ್ಲಿ ಬರ್ತೀಯಾ? ಹೇಗಿರ್ತೀಯಾ ನೀನು? ಹಾಂ ನನ್ನ ಮಗಳು ಆ ಕಡೆ ಹೋಗ್ಬಿಟ್ಟು ಏನು ಎಗ್ರೆಗ್ರಿ ನಿಂತ್ಕೊತಾಳೆ. ಎಗ್ರೆಗ್ರಿ ಹಾಂ ನಾ ಮುಂದೆ ಕುತ್ಕೋತೀನಿ. ಅಲ್ಲಿ ಮನೆ ಹತ್ರ ಹೋಗೋಣ, ಹೊಸ ಮನೆ ಹತ್ರ. ಇರು ಮಗಳೇ, ಇರು. ಆಯ್ತು, ಇಲ್ಲೇ ಮುಂದೆ ಬಾ. ಎಲ್ಲ ಮಗಳೇ, ಎಲ್ಲೇ ಇಟ್ಕೊಳ್ರಿ ಅವಳನ್ನ. ಹಾಂ ಮ್ಯೂಟ್ ಮಾಡಿಸು. ಮನೆಗೆ ಹೋದ್ಮೇಲೆ ಎಲ್ಲ ಆರ್ಡ್ರ್ ಮಾಡ್ತೀವಿ. ಇವಾಗ ಸೊಪ್ಪು ಎಷ್ಟು ಚೆನ್ನಾಗಿ ಕೊಡ್ತಾರೆ ಗೊತ್ತಾಕೊಂಡ್ರೆ. ಅಬ್ಬಿಗೆರೆ ಪೆಟ್ರೋಲ್ ಬಂಕ್ ಹತ್ರ ಇಟ್ಕೊಂಡಿರ್ತಾರೆ. ಸಗರ ಕೊಡ್ತಾರೆ, ಮಸ್ತ್ ಇರುತ್ತೆ. ನಡಿ, ಓಕೆ. ಹೊಸ ಮನೆ ಹತ್ರ ಹೋಗೋಣ. ಶಾಬಾಷಾಮಿ. ಸೊ ಅಲ್ಲೆಲ್ಲೋ ಕೇರಳ ಅಂತೆ. ಅಲ್ಲಿ ಟೀ ಮತ್ತು ಕೇರಳ ಸ್ಟಾಲ್ ಥರ ಕೇರಳ ಬನ್ನು ಮತ್ತು ಅದೆಲ್ಲ ತಿಂತಾ ಇರ್ತಾರೆ. ಸೊ ಅಲ್ಲಿಗೆ ಹೋದ್ರು. ಆಮೇಲೆ ಅದು ನಮಗೆ ಸೂಟ್ ಆಗಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಬಂದರು. ಇವಾಗ ಬೋಂಡ ಬಜ್ಜಿ ನೋಡಿದ್ರಲ್ಲ, ಸೊ ಅದರಿಂದ ಆರ್ಡ್ರ್ ಮಾಡ್ತೀನಿ. ನಡೀರಿ ರೀ, ಆರ್ಡರ್ ತರಬೇಕಾ? ಮತ್ತೆ ಇಳಿದು ತರಲಾ? ಐಸ್ ಕ್ರೀಮ್ ತರಕ್ಕೆ ಅಂತದ್ರಲ್ಲಿ ನೋಡಿ. ಎಗ್ರಿ ನೋಡೋದು ನೋಡಿ ನನ್ನ ಮಗಳು ನಂದಿನಿ ಇದ್ರ ಹತ್ರ. ಹಾಂ ಏನು ಬೇಕು? ನೀನು ಐಸ್ ಕ್ರೀಮ್ ಬೇಕು ಅಂತ ಹೇಳ್ತೀವ ಸುಮ್ಮಲ್ಲ. ಫ್ರೆಂಡ್ಸ್, ಇಲ್ಲಿ ಈ ಅಬ್ಬಿಗೆರೆ ಪಾರ್ಕ್ ಇದೆ. ಇಲ್ಲಿ ಬಂದು ಎಲ್ಲ ನೋಡಿ ಹೆಂಗೆ ಅದು ಎಕ್ಸಸೈಸ್ ಮಾಡ್ತಾರಲ್ಲ. ನಾನು ಯಶವಂತಪುರದಲ್ಲಿ ಇರಬೇಕಾದ್ರೆ ಅಲ್ಲೊಂದು ಚಿಕ್ಕ ಪಾರ್ಕ್ ಇತ್ತು, ಮಿನಿ ಪಾರ್ಕ್. ಅಲ್ಲಿ ನಾನು ಈ ಥರ ಪಿಂಕ್ ಹೇಳ್ತೀನಿ, ಪಿಂಕ್ ತಗೊಬನ್ರಿ. ಇವಾಗ ಇಲ್ಲಿ ನೋಡಿ ಎಲ್ಲ ಎಕ್ಸಸೈಸ್ ಮಾಡ್ತಾರೆ ಹೆಂಗೆ. ಪಿಂಕ್ ಬೇಕಂತೆ ರೀ, ಪಿಂಕ್ ಬೇಕು ರೀ, ಪಿಂಕು ಹೇಳ್ದೆ. ಯಾರು? ಶೌರಿನಾ? ಶೌರಿ ನೋಡಿದ್ರಾ? ಇವನೇ ಖುಷಿ. ಇವನೇ ನೋಡ್ಕೊಂಡು. ಫ್ರೆಂಡ್ಸ್, ಮನೆಗೆ ಬಂದು ಎಲ್ಲ ಆಯಿತು. ಸೊ ನನಗೆ ಜ್ವರ ಶುರುವಾಗಿದೆ ಇವಾಗ. ಚಳಿ ಜ್ವರ, ಥ್ರೋಟ್ ಇನ್ಫೆಕ್ಷನ್, ಕೆಮ್ಮು ಎಲ್ಲ ಶುರುವಾಗಿದೆ. ಸೊ ಹಾಸ್ಪಿಟಲ್ಗೆ ಹೋಗಿ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದಿದ್ದಾಯಿತು. ಸೊ ಮಲ್ಕೋಬೇಕು, ಊಟ ಮಾಡಿ ಮಲ್ಕೊಂಡು ರಾತ್ರಿ ಮುಗಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ. ಎಕ್ಸ್ಪೋರ್ಟಲ್ಲಿ ಕೈಯನ್ನೆಲ್ಲ ಇದೆ. ಫುಲ್ ಬಾಡಿ ಪೇನು, ಜಾಯಿಂಟ್ ಪೇನ್ ಎಲ್ಲ ಶುರುವಾಗ್ತದೆ. ಬಿಸಿ ಮಾಡಿಬಿಟ್ಟು ಎತ್ತಿಡಬೇಕು. ಅದು ಹಂಗೆ ಇದ್ರೆ ಅಳಿಸೋಗುತ್ತೆ. ಓಕೆ. ಸೊ ಓಕೆ, ಇದಾಗಿತ್ತು ಬ್ಲಾಗ್. ಮನೆಗೆ ಬಂದಮೇಲೆ ಮತ್ತೆ ಬ್ಲಾಗ್ ಏನು ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಬ್ಲಾಗ್ ಏನು ಮಾಡ್ತಾರೆ ಅದಷ್ಟೇ. ಸಿಗೋಣ ಮೊದಲಿನ ಬ್ಲಾಗಲ್ಲಿ. ಇದಾಗಿತ್ತು ಊರಿನ ಬ್ಲಾಗ್. ಯಾರಿಗೆಲ್ಲ ಊರಿನ ಬ್ಲಾಗ್ ಇಷ್ಟ ಆಯಿತು ಅಂತ ಲೈಕ್ ಮಾಡಿ. ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕೆ, ನಮ್ಮ ನಿಖಿತಾಸ್ ಬ್ಲಾಗ್ಸ್ನ ವಾಚ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತೀವಿ. ಬಾಯ್, ಗುಡ್ ನೈಟ್.